ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನಿವತ್ತು ಡಯಾಬಿಟಿಕ್ ಫ್ರೆಂಡ್ಲಿ ರೆಸಿಪಿ ಅಥವಾ ಡಯಾಬಿಟಿಕ್ ಫ್ರೆಂಡ್ಲಿ ಬ್ರೇಕ್ಫಾಸ್ಟ್ ರಾಗಿ ರವಾ ದೋಸೆಯೊಂದಿಗೆ ಬಂದಿದ್ದೀನಿ. ಮಾಡೋದು ತುಂಬ ಸುಲಭ, ದಿಢೀರಂತ ಮಾಡ್ಕೋಬೋದು. ಇನ್ಸ್ಟೆಂಟಾಗಿ ಮಾಡಿಕೊಂಡು ನಾವು ಇದನ್ನು ಸಾಂಬಾರು ಜೊತೆನೋ ಅಥವಾ ಚಟ್ನಿ ಜೊತೆನೋ ಸಾಗು ಜೊತೆನೋ ಸವಿಬೋದು. ಹಾಗೆ ಈ ವಿಧಾನವನ್ನು ಸಂಪೂರ್ಣವಾಗಿ ನಾನು ತೋರಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲೋ ನೋಡಿ, ನೀವು ಮಾಡಿ ತಿನ್ನಿ. ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಮಧುಮೇಹಿಗಳಿಗೆ ತುಂಬ ಸ್ನೇಹಿತವಾದಂಥ, ಹತ್ತಿರವಾದಂತಹ ಮತ್ತು ಆರೋಗ್ಯವನ್ನು ತರುವಂತಹ, ಮಧುಮೇಹ ನಿಯಂತ್ರಣದಲ್ಲಿಡುವಂಥ ರಾಗಿ ರವೆ ದೋಸೆಯನ್ನು ನಾನು ಮಾಡ್ತಾಯಿದ್ದೀನಿ. ನೋಡಿ, ಈ ಗ್ಲಾಸ್ನ ಅಳತೆಯಲ್ಲಿ 2 ಗ್ಲಾಸ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ 1 ಗ್ಲಾಸ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಮೈದಾ ಬೇಕಾದರೂ ಬಳಸ್ಬೋದು. ಹಾಗೆ 1 ಗ್ಲಾಸ್ ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ಈ ಮೂರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ 2 ಗೆಂಡೆ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಲ್ಲಿ ಕರಿಬೇವಿನ ಸೊಪ್ಪು ನಾನು ಹೆಚ್ಚಿಲ್ಲ, ಸೋಂಪು ಹಾಕ್ಕೊಂಡಿದ್ದೀನಿ, ಜೀರಿಗೆ ಹಾಕ್ಕೊಂಡಿದ್ದೀನಿ, ಕ್ಯಾರೆಟ್ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ನಾನು ರಾಗಿ ರವೆ ದೋಸೆ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ಹಸಿಮೆಣಸಿನಕಾಯಿ, ಶುಂಠಿ ಚೂರು ಎಲ್ಲವನ್ನು, ಕರಿಬೇವಿನ ಸೊಪ್ಪು ಎಲ್ಲವನ್ನು ಬಳಸಬಹುದು. ನೋಡಿ, ಎಲ್ಲವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೊದಲು ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರು ಹಾಕಿ ಗಂಟಿಲ್ಲದೆ ಇದ್ದಂಗೆ ಸಂಪಣವನ್ನು ರೆಡಿ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಈ ಹದಕ್ಕೆ ನಾನು ಸಂಪಣವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟಿದ್ರೆ ಸಾಕು. ತೀರ ತೆಳ್ಳೆ ಆಗಿದ್ರು ದೋಸೆ ಎದ್ದು ಬರೋದಿಲ್ಲ ಹೆಂಚಿಂದ, ಅಂದರೆ ತವಾದಿಂದ. ಈಗ ದೋಸೆ ಬಿಟ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ ನೋಡಿ, ದೋಸೆ ತವ ಇಟ್ಟಿದ್ದೀನಿ. ಈಗ ಸಂಪಣವನ್ನು ಮತ್ತೆ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಹಿಟ್ಟುಗಳೆಲ್ಲ ಕೆಳಗಡೆ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಈಗ ದೋಸೆ ತವಕ್ಕೆ ನೀರನ್ನ ಚಿಮ್ಕಿಸ್ಕೊಂಡು ನಾನು ರೆಡಿ ಮಾಡಿಕೊಂಡು ದೋಸೆ ಸಂಪಣವನ್ನು ಬಿಡ್ತೀನಿ. ಬನ್ನಿ ನೋಡಿ, ಈಗ ಕಾದು ಬಂದಿದೆ. ಈಗ ನೀರನ್ನು ಚಿಮ್ಕಿಸ್ಕೊಳ್ಳೋಣ. ನಾನು ನಾನ್ ಸ್ಟಿಕ್ ತವ ಬಳಸ್ತಾ ಇರೋದು, ನೀವು ಕಬ್ಬಿಣದಿದ್ದರೆ ಧಾರಾಳವಾಗಿ ಬಳಸಿ. ನೋಡಿ, ಈಗ ಸಂಪಣವನ್ನು ಹಾಕ್ಕೊಳ್ಳೋಣ. ಕಾದಿರಬೇಕು ಮಾತ್ರ, ಸ್ವಲ್ಪ ಕಾದಿದಾಗ ಸಂಪೂರ್ಣ ಬಿಸಿಯಾಗಿರಬೇಕು. ಚೆನ್ನಾಗಿ ಬಿಸಿಯಾಗಿದ್ದರೆ ರವೆ ದೋಸೆ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ತೂತಾಗಿ ಚೆನ್ನಾಗಿ ಬರುತ್ತೆ. ನೀವು ಹಾಗಾಗಿ ಬಿಟ್ಕೊಂಬಿಟ್ರೆ, ದೋಸೆ ತವ ಬಿಸಿಯಾಗದೆ ಬಿಟ್ಕೊಂಬಿಟ್ರೆ ಅದು ಚೆನ್ನಾಗಿ ಬರೋದಿಲ್ಲ. ಅದರಿಂದ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಕ್ರಿಯಾ ಫುಡ್ಸ್ ರವರ ಕಡಲೆಕಾಯಿ ಎಣ್ಣೆಯನ್ನು ಉಪಯೋಗಿಸಿದ್ದೀನಿ. ನೀವು ತುಪ್ಪ ಬೇಕಾದರೂ ಧಾರಾಳವಾಗಿ ಬಳಸ್ಬೋದು, ಬೆಣ್ಣೆ ಬೇಕಾದ್ರೂ ಬಳಸ್ಬೋದು. ಬಟ್ ಸಾಮಾನ್ಯವಾಗಿ ಎಣ್ಣೆಯನ್ನೇ ಇಲ್ಲಿ ಸ್ನೇಹಿತರೆ ನೋಡಿ, ಸಂಪೂರ್ಣ ಬೆಂದು ಬಂದಿದೆ. ಈಗ ನಿಧಾನಕ್ಕೆ ತಗೊಳ್ಳೋಣ. ನೀವು ಮೃದುವಾಗಿ ಬೇಕಾದ್ರೂ ಬೇಯಿಸ್ಕೋಬೋದು, ಗರಿಯಾಗಿ ಬೇಕಾದ್ರೂ ಬೇಯಿಸ್ಕೋಬೋದು. ಎಲ್ಲೂ ಕಚ್ಕೊಳ್ಳೋದಿಲ್ಲ. ನಿಧಾನಕ್ಕೆ ನೀವು ಬಿಡಿಸ್ಕೊಂಡ್ರೆ ಬೆಂದಿರುತ್ತೆ, ಚೆನ್ನಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ. ನಾನು ಸ್ವಲ್ಪ ಗರಿಯಾಗಿ ಬೇಯಿಸ್ಕೊತಾ ಇದ್ದೀನಿ. ನೀವು ಮೃದುವಾಗಿ ಬೇಕಾದರೂ ಧಾರಾಳವಾಗಿ ಬೇಯಿಸ್ಕೋಬೋದು. ನಿಮಗೆ ಯಾವ ಹದದಲ್ಲಿ ಬೇಕೋ ಆ ಹದದಲ್ಲಿ ಈ ರಾಗಿ ರವೆ ದೋಸೆಯನ್ನು ಬೇಯಿಸ್ಕೊಳ್ಳಿ. ನಾನು ಸ್ವಲ್ಪ ಗರಿಯಾಗಿ ಬೇಯಿಸ್ಕೊತಾ ಇದ್ದೀನಿ. ಈಗ ತಿರುವು ಹಾಕಿದ್ದೀನಿ. ನಂತರ ಆ ಕಡೆನೂ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಸ್ನೇಹಿತರೆ ನೋಡಿ, 2 ಕಡೆನೂ ಬೆಂದು ಬಂತು. ನೋಡಿ, ಈಗ ತೆಗಿತಾ ಇದ್ದೀನಿ. ಗರಿಯಾದ ಆರೋಗ್ಯಕರವಾದ ಈ ರವಾ ದೋಸೆ, ಅಂದರೆ ರಾಗಿ ರವಾ ದೋಸೆ ಮಾಡೋದನ್ನು ತೋರಿಸಿದ್ದೀನಿ. ಮಧುಮೇಹಿಗಳಿಗೆ ಸಕ್ಕರೆ ನಿಯಂತ್ರಣವನ್ನು ತರುತ್ತೆ. ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ.